ಇರುತ್ತೆ, ಅವತ್ತವರೆಗೂ ಎದುರಲ್ಲ. ವಯಸ್ಸವರೆಗೂ ನನ್ಗೆ ಇದೇ ಬಿಸಿ ರಕ್ತ ನನ್ನ ಮೈಯಲ್ಲಿ ಹರಿತಾ ಇರುತ್ತೆ, ಅವತ್ತವರೆಗೂ ಎದುರಲ್ಲ, ಭಯನೂ ಪಡಲ್ಲ. ಹಿಂಗೆ ಬರ್ತೀನಿ ನಾನು, ಹಿಂಗೆ ಬರ್ತೀನಿ, ಹೋಗುವಾಗ ಇನ್ನ ಹೆಮ್ಮೆಯಿಂದ ವಾಪಸ್ ಹೋಗ್ತೀನಿ ಆಚೆ. ಬೇಜಾರಲ್ಲ, ರೈತರಿಗೋಸ್ಕರ ತಲೆ ಬಗ್ಗಿಸ್ತಾ ಇದ್ದೀನಿ, ಸಹಿಸ್ಕೊಂತಾ ಇದ್ದೀನಿ, ತಲೆ ಬಗ್ಗಿಸ್ತಾ ಇಲ್ಲ. ಸಹನೆಯಿಂದ ಕೆಲಸ ಹರಿಸ್ಬೇಕು, ಅದಕ್ಕೆ ಬಾಯಿ ಮುಚ್ಕೊಂಡಿರೋಣ, ನನ್ನ ಕೆಲಸ ಹರಿಸ್ಬೇಕು. ಉಪ ಮಾಡ್ಕೊಂಡ್ರೆ ನನ್ನ ಕೆಲಸ ಹರಿಸಕ್ಕಾಗಲ್ಲ. 100 ಕೋಟಿ ಪ್ರಾಜೆಕ್ಟ್ ಓಡಾಡೋಗ್ಬೇಕು. ನಂಗೆ ಗೊತ್ತಲ್ಲ, ಕಾಡ್ತಾ ಇತ್ತು, ತಹಸೀಲ್ದಾರ್ ಬಂದು ಓಡಾಡ್ಕೊಂಡು ತೋರಿಸ್ಬೇಕು, ಸರಿ ಕೊಡ್ತಾ ಇರೋ ಮರಗಳೇನೋ ಕಾಡೇನೋ ಅದು ತಗೊಂಡೋಗಿ ಗ್ರಾನೈಟ್ ಕೊಟ್ಟೋಗಿ. ಗ್ರಾನೈಟ್ ಅಲ್ಲ, ಕನ್ನಡದಲ್ಲಿ ಏನೋ ಹೇಳ್ತಾರೆ, ಅದೇನೋ ಶಿಲೆ ಅಂತೆ. ಅದು ಏನು ಶಿಲೆ ಅಂತ? ಅಮೃತ ಶಿಲೆ. ಅಮೃತ ಶಿಲೆ ಅದು 100 ಕೋಟಿ ದುಡ್ಡು ಬಂದ್ಬಿಟ್ಟಿದೆ ಈಗ ಆಲ್ರೆಡಿ ಅಂತ ಹೇಳ್ತಾರೆ. ಹೌದಪ್ಪ, ಇನ್ನೊಂದು ಹಗರಣ ಬಂದು ನನ್ನ ತಲೆ ಮೇಲೆ ಹಾಕಿರ್ಲಿಲ್ಲ, ಹಾಕ್ಬಿಡಿ, ಅದು ಹಾಕ್ಬಿಡಿ ಅಂತ ಎಲ್ಲೆಲ್ಲೋ ಕಂಪ್ಲೇಂಟ್ ಕೊಟ್ಟು ಕೊಡ್ಲಿ ಅಂತಾನೆ, ಕೊಡ್ಲಿ ಪ್ರೂವ್ ಮಾಡಲಿ ಅಂತಾನೆ ಏನಿಲ್ಲ. ಸುಮ್ಮನೆ ಬಿಡಲ್ಲ. ಯಾಕೆ ಯಾರು ಏನು ಒಳ್ಳೆ ಕೆಲಸ ಮಾಡಿ ಚಪ್ಪಲಿಯನ್ನು ಓಡಿಸ್ಕೊಳ್ಳಲ್ಲ? ಯಾಕೆ ಅಂದ್ರೆ ನನ್ಗೆ ಇದೆಲ್ಲ ಅಪವಾದಗಳಾಗ್ದಾಗ ಗೊತ್ತಾಯ್ತು. ಹಿಂಗೂ ಜನ ಮಾತಾಡ್ತಾರೆ, ರೈತರು ಮಾತಾಡ್ತಾ ಇರೋರಿಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಬರ್ಬೇಕು. ಇದೇ ನನಗೆ ಆ ಅಪವಾದಗಳನ್ನು ಸಹಿಸ್ಕೊಳ್ಳೋ ಶಕ್ತಿ ಬೀದಿಯಲ್ಲಿ ನಿಲ್ಸಿದ್ರು ನನ್ನನ್ನ. ಆ ಫುಡ್ ಕಿಟ್ಸ್ ತಗೊಂಡ್ಬಿಟ್ಟಿದ್ವಿ, ರೇಷನ್ ಎಲ್ಲ ನಮ್ಗೆ ಮಳೆ ನೀರಲ್ಲಿ ಆ ಎಲ್ಲ ಕಾಳುಗಳು ಬೀದಿಯಲ್ಲಿ ಏನಂದ್ರೆ ಮಣ್ಪಾಲ ಬೂಸ್ಟ್ ಇದ್ದಾರೆ. 4 ಕೋಟಿ ಐಟಮ್, ಅಕ್ಕಿ ಬೇಳೆ ಎಲ್ಲ. ಅವತ್ತು ನನಗೆ ನೋವಾಗಿತ್ತು, ಇವತ್ತು ಆ ನೋವು ಯಾವತ್ತು ಕಡಿಮೆ ಆಗಿಲ್ಲ. ಅದೇನೋ ಒಂದು ದೊಡ್ಡ ಅಪವಾದನೆ ಆಗೋಯ್ತು. ಪ್ರತಿಯೊಬ್ಬರು ಮಾಡಿರ್ತಾರೆ, ಮಾಡ್ದೇನೂ ಇರ್ತಾರೆ. ಅವತ್ತು ನನಗೆ ಆಗಿದ್ದು ನೋವು ಇನ್ನೂ ನನಗೆ ಆ ನೋವು ಬರ್ತಿಲ್ಲ. ಹಬ್ಬದ ಟೈಮಲ್ಲಿ ಏನೋ ಒಂದು ಆಸೆ ಕೊಟ್ಬಿಟ್ಟಿರ್ತೀವಿ, ಹೆಣ್ಮಕ್ಳಿಗೆ ಒಂದು ಖುಷಿ ಇರುತ್ತೆ ಅಂತ, ಅದೊಂದು ಆಪಾದನೆ ಅಂತ ಆಯ್ತು. ತಿರ್ಗಾ ನಾನು ಬೇರೆ ತಗೊಂಡು ಆಚೆ ಬರ್ಬೇಕಾಗಿ ಬಂತು, ಜನಗಳ ಹತ್ರ ಹೋಗೋದು. ನನಗೆ ಎಲ್ಲ ಥರ ಪಾಠ ಕಲಿಸಿದ್ದಾರೆ. ಇದೇನು ಹೊಸ ಪಾಠ ಏನಲ್ಲ, ಬೇಜಾರೇನಿಲ್ಲ. ಅದು ಕಲ್ಲು, ಅಮೃತ ಶಿಲೆನೋ, ಗ್ರಾನೈಟು, ಏನೇನು ಬೇಕೋ ಬರೀ. 1 ರೂಪಾಯಿ ಇನ್ನೂ APMCಗೆ ದುಡ್ಡು ಬಂದಿಲ್ಲ. ಅರ್ಥ ಮಾಡ್ಕೊಳ್ಳೋಂಥ ಅಧಿಕಾರಿ ಇದ್ದಿದ್ರೆ ಇನ್ನು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡಿಸ್ತಾ ಇದ್ದೆ. ಅಪಪ್ರಚಾರ ಮಾಡುವ ಅಧಿಕಾರಿಗಳಿಂದ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿ, ಓಡಾಡ್ಕೊಂಡಿರೋರು ಕಲ್ಲಿ ಅಲ್ಲೇನಾದ್ರು ಅಮೃತ ಶಿಲೆ ಇದ್ರೆ ಕಳ್ಳು ಎತ್ಕೊಂಡು ಹೊಟ್ಟೋಗ್ತಾ ಇದ್ವಿ ಅರ್ಧ ರಾತ್ರಿಗೆ. ಅಲ್ಲೆಲ್ಲ ಕಲ್ಲುಗಳು ಹಂಗೆ ಬಿದ್ದಿದ್ದಾವೆ. ಯಾಕೆ ಬಿದ್ದಿದೆ ಅಂದ್ರೆ ಆ ಗಾಡಿ ಡೀಸೆಲ್ ಕೊಟ್ಟು ತಗೊಳ್ಳೋರು ವೇಸ್ಟ್ ಕಲ್ಲುಗಳು. ನಾನೆಲ್ಲೋ ಪಾಯಕ್ಕಾಗತ್ತೇನೋ APMC ಕಟ್ಟಡ ಕಟ್ಟೋವಾಗ, ಬಿಲ್ಡಿಂಗ್ ಬರೋವಾಗ, ಕಾಂಪೌಂಡ್ ಬರೋವಾಗ ಅನ್ಕೊಂಡ್ರೆ ಅದು ಕೂಡ ಯೋಗ್ಯ ಇಲ್ಲ. ಒಂದು ಲಾರಿ ಕಳಿಸಿದ್ರೆ 10,000 ನಾವೇ ಬಾಡಿಗೆ ಕಟ್ಟಬೇಕು. ಅವ್ನು ಎತ್ಕೊಂಡು ಹೋಗಿ ಇನ್ನೆಲ್ಲಾದ್ರೂ ಆಗ್ತಾರೆ, ಅದಕ್ಕೆ ಅಲ್ಲೇ ಬಿಟ್ಟು ಒದ್ದಾಡ್ತಾ ಇದ್ದಾವೆ. ಅರ್ಥ ಮಾಡ್ಕೊಂಡು ಬರ್ತಾರಲ್ಲ ದೂರುಗಳು ಎತ್ಕೊಂಡು ಸಂಘಟನೆ ಹೇಳ್ಬೇಕು, ರೈತರಿಗೋಸ್ಕರ ಮಾಡ್ತಾರೆ. ಎಷ್ಟೋ ದಿನ ಹೋಗಿ ನಿಂತ್ಕೊಂತೀನಿ. ನಾನು ಕಳೆದೋಗ್ತೀನಿ ಆದರೆ ಈ ಜಾಗ ಇಲ್ಲೇ ಉಳಿಯುತ್ತೆ. ನನ್ನ ತಲೆಮಾರಲ್ಲ, ನೆಕ್ಸ್ಟ್ 10 ತಲೆಮಾರಲ್ಲೂ ಯಾರು ಈ ಜಾಗ ಮಾಡಿದ್ರು, ಯಾರು ಇದನ್ನು ತಂದಿದ್ದಾರೆ, ಅಲ್ಲಿರೋ ತಹಸೀಲ್ದಾರ್ನ ನೆನೆಸ್ಕೋತಾರೋ ಇಲ್ಲ ಗೊತ್ತಿಲ್ಲ, ನನ್ನ ನೆನೆಸ್ಕೋತಾರೋ ಇಲ್ಲ. ಆದರೆ ರೈತರು ಬದುಕ್ತಾರೆ, ರೈತರು ಜೀವನ ಮಾಡ್ತಾರೆ. ಸಾವಿರಾರು ಜನ ಕೂಲಿಯವ್ರಿಗೆ ಕೆಲಸ ಸಿಗುತ್ತೆ. ರೈತರು ಬಂದು ಅಲ್ಲ ಅವ್ರಿಗೆ ಏನಿರುತ್ತೋ ಲಾಭನೋ ನಷ್ಟನೋ ಒಂದು APMC ಆಫೀಸ್ ಬರುತ್ತೆ ಪಕ್ಕದಲ್ಲಿ. ಎಲ್ಲ ನಾವು ಅಲ್ಲೇ ಆರ್ಟಿಕಲ್ಚರು, ಸಿರಿಕಲ್ಚರ್ಗೆಲ್ಲ ದಾರಿ ಕೊಟ್ಟಿದ್ದಾರೆ. ಈಗ ಮೇನ್ ರೋಡಲ್ಲೇ ಜಾಗ ಕೊಟ್ಟಿದ್ದಾರೆ. 9 ಎಕರೆ ಜಾಗ ಕೊಟ್ಟಿದ್ದಾರೆ. ಪಂಚನಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ತೋಟಗಾರಿಕೆಗೆ, ಕೃಷಿಗೆ ಎಲ್ಲದಕ್ಕೂ ಜಾಗ ಕೊಟ್ಟಿದ್ದೀವಿ. 5 ಎಕರೆ ಜಾಗ ಕೊಟ್ಬಿಟ್ಟಿದ್ದೀವಿ. ರೈತ ಬರೋನು ಅಲ್ಲೇ ಹೋಗ್ಬೇಕು, ಅವನು ಆಫೀಸ್ ಇಲ್ಲೆಲ್ಲೂ ಬರೋದು. ತೋಟಗಾರಿಕೆಯವನು, ಕೃಷಿಯವನು, ಫಾರೆಸ್ಟ್ನವನು, ಸೋಷಿಯಲ್ ಫಾರೆಸ್ಟ್ ಎಲ್ಲರಿಗೂ ಮೇನ್ ರೋಡಲ್ಲಿ ಜಾಗ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನನ್ಗೆ ಅದಕ್ಕೋಸ್ಕರ ಬೇಕಾಗಿತ್ತು. ನಮ್ಗೆ ಸ್ವಲ್ಪ ಓಡಾಡೋ ಅಧಿಕಾರಿ ಈ ಕೆಲಸಕ್ಕೋಸ್ಕರ ಬೇಕಾಗಿತ್ತು. 35 ಕಿಲೋಮೀಟರ್ಸ್ ಅನ್ಸುತ್ತೆ. ಪ್ರಗತಿ ಪಥ ಎಷ್ಟು ಸೋಮಣ್ಣ ರೋಡ್ಸ್ ಇರೋದು ನಮಗೆ? ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಎಷ್ಟು ಅವಕಾಶ ಇರೋದು? 35 ಕಿಲೋಮೀಟರ್ಸು. ನಾನು ಇದನ್ನು ಹೇಳೋದು ಮತ್ತೆ ಎಲ್ಲೆಲ್ಲಿ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ಗೆ ಪಂಚಾಯತ್ ವೈಸ್ ನೀವು ನನಗೆ ಪ್ರಪೋಸಲ್ಸ್ ಕೊಡ್ತೀರಾ. ನಿಮ್ಮ ಸೈನ್ ಇರಬೇಕು, ಪಂಚಾಯತಿ ಅಧ್ಯಕ್ಷರ ಸೈನ್ ಇರಬೇಕು, ಸದಸ್ಯರ ಸೈನ್ ಇರಬೇಕು. ನನಗೆ ಪ್ರಪೋಸಲ್ ಕೇಳಿದ್ದಾರೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು. 35 ಕಿಲೋಮೀಟರು ಪ್ರಗತಿ ಪಥದಲ್ಲಿ ಪ್ರತಿ ಕ್ಷೇತ್ರದಲ್ಲಿ 35ರಿಂದ 40 ಕಿಲೋಮೀಟರ್ ಪ್ರಸ್ತಾವನೆ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಆ ಪ್ರಸ್ತಾವನೆಯಲ್ಲಿ ಒಂದು
ಒಂದೊಂದು ಕ್ಷೇತ್ರದಲ್ಲಿ 40 ಕಿಲೋಮೀಟರ್ ತಗೋತಾರೆ. ಸೊ ಮೇಜರ್ ನಿಂದ ಅಂದರೆ ಏನೇನಿದೆ 50% ಇಶ್ಯೂ ಸಾಲ್ವ್ ಆಗುತ್ತೆ. ಸೊ ಅದು ನೀವು ಕುತ್ಕೊಂಡು ಅದನ್ನ ಒಂದು ಒಳ್ಳೆ ಹೋಮ್ವರ್ಕ್ ಮಾಡಿ ಕೊಡ್ಬೇಕು ನನಗೆ. ಈ ವರ್ಷ ನಾನು ಕೊಟ್ಟಿಲ್ಲ ಅಲ್ಲ, ಪ್ರಗತಿ ಪತ್ರ ಕೊಟ್ಟಿದ್ದೀವ, ಕೊಟ್ಟಿಲ್ಲ ಅಲ್ಲ, ಇವರಿಂದಾನು ತಗೊಳ್ಳಿ. ಅರ್ಥ ಆಯ್ತಾ ನಾನು ಏನು ಹೇಳಿದೆ ಅಂದ್ಬಿಟ್ಟು? ಸಭೆ ಮಾಡ್ಬಿಡೋಣ, ಅವಾಗ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಡ್ರೈವ್ ತರ ಮಾಡೋಣ. ಎರಡು ಆಗುತ್ತೆ. ಗ್ರಾಮ ಸಭೆ ಅಂದ್ರೆ ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ ಕೇಳೋ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಮ್ಮದೇ ಆಫೀಸ್ ಸಮಸ್ಯೆಗಳಿರುತ್ತೆ. ಅದಕ್ಕೂ ಮಾಡಿ ಕೆಲಸ ಮಾಡಿ. ಅದಕ್ಕೆ 1 ಗಂಟೆ ಗ್ರಾಮ ಸಭೆ 2 ಅವರ್ಸ್ ಮಾಡಿ ಅಪ್ಪ, ಮತ್ತೆ ಅರ್ಧ ಗಂಟೆ 1 ಗಂಟೆ ಪಂಚಾಯತಿ ಸಮಸ್ಯೆಗಳಿಗೆ ನಾವು 3 ಜನ ಬರ್ತೀವಿ. ಹಂಗೆ ಆಯ್ತಲ್ಲ? ಹಾ, ವೀಕ್ಲಿ 1 ದಿನ ಅಥವಾ 10 ದಿನಕ್ಕೆ 1 ದಿನ ನಾವು ಹೇಗೂ ಟೂರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ 1 ದಿನ ಯಾವ್ದಾದ್ರು ಅದರ ಪ್ಲಾನ್ ಮಾಡಿಸಿ ಡೇಟ್ ತಗೊಂಡು ಕವರ್ ಮಾಡಿ 1 ತಿಂಗಳಲ್ಲಿ 4 ಪಂಚಾಯತ್ ಅಥವಾ 5 ಪಂಚಾಯತ್ ಬರ್ತೀವಿ. ರೆಕಾಸ್ಕುಪ್ಪದಲ್ಲಿ 7 ಬೋರ್ವೆಲ್ ಇದೆ, ಕುಡ್ಕೂರಲ್ಲಿ 2 ಇದೆ, ಮರದಗಟ್ಟಲ್ಲಿ 4 ಇದೆ, ಗಡ್ಲೂರು ಶೆಟ್ಕುಂಟಲ್ಲಿ 3 ಇದೆ, ಸಂಗಡಿಯಲ್ಲಿ 7 ಇದೆ, ಕೊತ್ತೂರಲ್ಲಿ 3 ಇದೆ, ದೊಡ್ಡಗಾಂಡಹಳ್ಳಿಯಲ್ಲಿ 4 ಇದೆ, ಏಕೂರು ಮರೂರು ಎಲ್ಲ 7 ಇದೆ, ನಲ್ಗಟ್ಟೂರಲ್ಲಿ 2 ಇದೆ. 40 ಕೊಟ್ಟಿದ್ದೀರಾ, ನನಗೆ ಕಾಣ್ತಾ ಇದೆ.